ಅಕ್ಷ ಸಂಘಟನೆಯಿಂದ ಇಡೀ ರಾಜ್ಯದಲ್ಲಿ ವಿದ್ಯಾರ್ಥಿಗಳು ಯಾವುದೇ ಸಮಸ್ಯೆ ಇದ್ರೂ ಪ್ರತಿಯೊಂದಕ್ಕೂ ನಾವು ಅವರಿಗೆ ಬಗೆಹರಿಸ್ಕೊಂಡೇ ಬಂದಿದ್ದೀವಿ. ಒಬ್ಬರಿಗಿರಲಿ 1,00,000 ಜನಕ್ಕೆ ಯಾವುದೇ ಸಮಸ್ಯೆ ಇದ್ರೂ ಅವ್ರ ಪರವಾಗಿ ನಿಂತ್ಕೊಂಡು ಹಲವಾರು ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಬಂದಿದ್ದೀವಿ. ಈವನ್ ರಿಕ್ರೂಟ್ಮೆಂಟ್ ಇರ್ಬೋದು, ಹಾಸ್ಟೆಲ್ಸ್ ಫೆಸಿಲಿಟೀಸ್ ಇರ್ಬೋದು, ಮತ್ತೆ ಏನು ಒಂದು ಏಜ್ ರಿಲ್ಯಾಕ್ಸೇಷನ್ನು, ಪ್ರತಿಯೊಂದಕ್ಕೂ ಹೋರಾಟದಲ್ಲೂ ಏನು ನಾವು ಶರಣಬಸವ ಅಂತ ಹೇಳಿ ಇವತ್ತು ನಾವು ರಾಯಚೂರು ಜಿಲ್ಲಾಧ್ಯಕ್ಷ ಮಾಡ್ತಾ ಇದ್ದೀವಿ. ಈ ಒಂದು ರಾಯಚೂರು ಜಿಲ್ಲಾಧ್ಯಕ್ಷಗೆ ಶರಣಬಸವ ಮಾಡ್ತಾ ಇದ್ದೀವಿ. ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಶರಣಬಸವಿಗೆ ಸಹಕರಿಸಬೇಕು. ಮತ್ತೆ ಈವನ್ ಎಲ್ಲ ಅಧಿಕಾರಿಗಳಿರ್ಬೋದು, ಯಾವುದೇ ಒಂದು ಆಫೀಸಿಗೆ ಹೋಗಿರ್ಬೋದು, ಪ್ರತಿಯೊಂದಕ್ಕೂ ಏನು ಒಂದು ನ್ಯಾಯಯುತ ಬೇಡಿಕೆಗಳು ನಾವು ಕೇಳ್ತೀವಿ, ಅದನ್ನ ಬಗೆಹರಿಸಿಲ್ಲ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ. ಅಲ್ಲಿ ಅತಿ ಹಿಂದುಳಿದ ಭಾಗ ಅದು ರಾಯಚೂರಲ್ಲಿ ಯಾವುದೇ ಸಮಸ್ಯೆ ಇರ್ಬೋದು, ಹಾಸ್ಟೆಲ್ ಸಮಸ್ಯೆ ಇರ್ಬೋದು, ಸ್ಕೂಲಲ್ಲಿ ಇರ್ಬೋದು, ಇವತ್ತು ಟೀಚರ್ಸ್ ಕೊರತೆ ಇದೆ. ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡ್ತಿಲ್ಲ, ಬರೀ ಅತಿಥಿ ಶಿಕ್ಷಕರನ್ನು ತಗೊಂಡು ಇವತ್ತು ಸ್ಕೂಲು ಕಾಲೇಜಸ್ನ ಹಾಳು ಮಾಡ್ತಿದ್ದಾರೆ. ಇವತ್ತು ನಾವು ನೋಡಿದ್ರೆ ಹಾಸ್ಟೆಲ್ ಅಲ್ಲಿ ಒಂದು ಏನು ಸ್ಟೂಡೆಂಟ್ಸ್ಗೆ ಗೌರ್ಮೆಂಟ್ ಇಂದ ಕಿಟ್ಸ್ ಬರುತ್ತೆ, ಅದರಲ್ಲೂ ಸ್ಕ್ಯಾಮ್, ಬರೀ ಪ್ರತಿಯೊಂದು ಹಂತದಲ್ಲೂ ಭ್ರಷ್ಟಾಚಾರ ಆಗ್ತಿದೆ. ಎಲ್ಲ ವಿದ್ಯಾರ್ಥಿಗಳು ಶರಣಬಸವಗೆ ಸಪೋರ್ಟ್ ಮಾಡಿ. ಯಾಕೆ ಸಪೋರ್ಟ್ ಮಾಡ್ಬೇಕಂತಂದ್ರೆ ಇವತ್ತು ನಿನ್ನೆ ಬಂದಿದ ತಕ್ಷಣ ಏನು ಜಿಲ್ಲಾಧ್ಯಕ್ಷ ಮಾಡ್ತಾ ಇಲ್ಲ, ಅಕ್ಷ ಸಂಘಟನೆಯಿಂದ ಮೊದಲಿಂದನೂ ಏಜ್ ರಿಲ್ಯಾಕ್ಸೇಷನ್ ಇರ್ಬೋದು, ರೆಕ್ರೂಟ್ಮೆಂಟ್ ನೇಮಕಾತಿ ಪ್ರಾರಂಭ ಆಗೋದಕ್ಕಿರ್ಬೋದು, ಪ್ರತಿಯೊಂದು ಹೋರಾಟಕ್ಕೆ ಭಾಗವಹಿಸಿ ಮತ್ತೆ ಏನಂದ್ರೆ ಸಂಘಟಿತರಾಗಿ ಎಲ್ಲ ವಿದ್ಯಾರ್ಥಿಗಳನ್ನು ಕರ್ಕೊಂಡ್ಬಂದು ಸರ್ಕಾರಕ್ಕೆ ಪ್ರಶ್ನೆ ಮಾಡಿ ಹಲವಾರು ಸಮಸ್ಯೆಗಳ ಬಗೆಹರಿಸೋದ್ರಲ್ಲಿ ಮುಖ್ಯ ಪಾತ್ರ ವಹಿಸಿರೋದ್ರಿಂದ ಇವತ್ತು ನಾನು ಶರಣಬಸವಗೆ ಇಡೀ ಸಂಘಟನೆ, ಅಕ್ಷ ಸಂಘಟನೆಯ ಮುಖಂಡರೆಲ್ಲ ಚರ್ಚೆ ಮಾಡಿ ಇವತ್ತು ಜಿಲ್ಲಾಧ್ಯಕ್ಷ ಮಾಡ್ತೀವಿ. ಎಲ್ಲರೂ ಸಹಕರಿಸಿ ಒಳ್ಳೇದಾಗಿ ಶರಣಬಸವ ವಿದ್ಯಾರ್ಥಿಗಳ ಪರವಾಗಿ ಎಲ್ಲ ಒಳ್ಳೆ ಕೆಲಸ ಮಾಡಿ ಅಂತ ನಾನು ಅವರನ್ನು ಕೇಳ್ಕೊಳ್ತೀನಿ. ಎಲ್ಲರೂ ಒಳ್ಳೇದಾಗಿ. ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ಕಂಗ್ರ್ಯಾಚುಲೇಷನ್.